My dear students, welcome to DCE Digital Learning. ನನ್ನ ಹೆಸರು ನರಸಪ್ಪ PR, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ GFGC ಅಂಡ್ PG ಸೆಂಟರ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಥಮ BCom ಸೆಕೆಂಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಿರತಕ್ಕಂತಹ QABD1 ವಿಷಯದ ಎರಡನೇ ಚಾಪ್ಟರ್ ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬ್ಯುಲೇಷನ್ ಆಫ್ ಡಾಟಾ ಸೆಷನ್ ನಂಬರ್ 6 ಅಲ್ಲಿ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್, ಪ್ರಾಬಬಿಲಿಟಿ ಮತ್ತೆ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅನ್ನ ನೋಡೋಣ. ಸ್ಯಾಂಪ್ಲಿಂಗ್ ಅನ್ನು ನಾವು ಮಾಡಕ್ ಹೋದಾಗ ದೇರ್ ಆರ್ ಸಮ್ ಮೆಥಡ್ಸ್ ಅಥವಾ ಅದನ್ನು ನಾವು ಟೆಕ್ನಿಕ್ಸ್ ಆಫ್ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿತೀವಿ. ನಾವು ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಥವಾ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಂತ ಕರಿತೀವಿ. ಎಲ್ಲವನ್ನು ಸೇರಿಸಿ ನಾವು ಎರಡು ಭಾಗ ಮಾಡ್ತೀವಿ. ಒನ್ ಇಟ್ ಈಸ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಥವಾ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ಸ್, ಇನ್ನೊಂದು ನಾನ್ ಪ್ರಾಬಬಿಲಿಟಿ ಅಥವಾ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಂತ ಕರಿತೀವಿ. What is probability sampling or random sampling? When we are collecting information from each and every unit, and each and every unit is considered, and each and every unit is having a chance of getting selected in the population. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಅವಕಾಶ ಅನ್ನೋದು ಇರುತ್ತೆ. ಅಂತದನ್ನ ನಾವು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಮುಕ್ತವಾಗಿರುತ್ತೆ. ಸೊ ಒಂದು ಬ್ಯಾಸ್ಕೆಟ್ ಅಲ್ಲಿ 50 ಬಾಲ್ ಆಗಿರ್ತೀವಿ, ಅದರಲ್ಲಿ ಕೈ ಇಟ್ಬಿಟ್ಟು ಒಂದೇ ಒಂದು ಬಾಲನ್ನ ತೆಗಿಬೇಕು ನಾವು ಅಂದ್ರೆ 50 ಬಾಲಲ್ಲಿ ಯಾವ್ದಾದ್ರು ಬರಬಹುದು. ಔಟ್ ಆಫ್ 50 balls in a basket, we want to draw one ball. There is no prejudice. We have not decided which particular ball is to be drawn. By closing the eyes, we can put our hands into the box and we can take out one ball. One ball is drawn, but all the balls were having equal chance. This is called probability sampling technique or random sampling technique ಅಂತ ಕರಿತೀವಿ ನಾವು. ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಥವಾ ಟೆಕ್ನಿಕ್ಸ್ ಅಲ್ಲಿ ನಾವು ಬೇರೆ ಬೇರೆ ವಿಧಗಳನ್ನು ನೋಡಬಹುದು. ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್. ಅದರಲ್ಲಿ ಒಂದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ವೆರಿ ಸಿಂಪಲ್. ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಸಿಂಪಲ್ ರ್ಯಾಂಡಮ್ ಮೀನ್ಸ್ ಈಚ್ ಯೂನಿಟ್ ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಈಕ್ವಲ್ ಅಂಡ್ ನೋನ್ ಚಾನ್ಸ್. ಪ್ರತಿಯೊಂದರಲ್ಲೂ ನಾವು ಯಾವ್ದಾದ್ರು ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಸೊ ಎಲ್ಲದಕ್ಕೂ ಈಕ್ವಲ್ ಚಾನ್ಸ್ ಇರುತ್ತೆ. ನಾವು ಸೆಲೆಕ್ಟ್ ಮಾಡ್ತೀವಿ ಅನ್ನೋ ಚಾನ್ಸು. That is called as simple random sampling. Again, I will come to the example. Take for example, ಒಂದು ಬಾಕ್ಸ್ ಅಲ್ಲಿ ಒಂದು 20 ಕಾಯಿನ್ಸ್ ಅನ್ನು ಹಾಕ್ತೀವಿ ನಾವು. 20 ಕಾಯಿನ್ಸ್ ಹಾಕ್ತೀವಿ. 50 ಪೈಸೆ, 25 ಪೈಸೆ, 10 ಪೈಸೆ, 1 ರೂಪಿ, 10 ರೂಪಿ, 5 ರೂಪಿ ಎಲ್ಲ ಹಾಕ್ತೀವಿ ನಾವು. ಅದು ಹೊರಗಡೆ ತೆಗಿತೀವಿ. ಅಲ್ಲಿ 20 ಕಾಯಿನ್ ಇದೆ. ಯಾವುದು 10 ರೂಪಾಯಿ 20 ಕಾಯಿನ್ ಇದೆ. 20ರಲ್ಲಿ ಒಂದೊಂದಕ್ಕೂ ಒಂದೊಂದು ಸ್ಕೆಚ್ ಪೆನ್ ತಗೊಂಡು ಕಲರ್ ಹಾಕ್ಬಿಡ್ತೀವಿ ನಾವು. ಆವಾಗ ಹೊರಗಡೆ ಒಂದು ತಗೋಬೇಕು ಅಂತಂದ್ರೆ we don't know which coin will come out with which color. This is called simple random sampling. Then ಎರಡನೇದು ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಇದಕ್ಕೆ ಇನ್ನೂ ಒಂದು ಹೆಸರನ್ನ we can use this systematic sampling in another name, that is called quasi random sampling ಅಂತ. What it is? We have to divide the population and we have to put it in an order. In an order, there we have to systematically draw the samples. Then it is called systematic sampling. Say for example, if we are using 1, 2, 3, 4, 5, 6, 7, 8, 9, 10. There are 10 students in the classroom. We are using, in a class, there are 10 students who got first class. So these 10 students are first class students in the class. If we want to collect the information quickly, we can reduce these 10 persons into 3 parts. Say for example, a person with third number, then again 6 and then again 9. We can draw these 3 persons. We can collect the information from these persons. This is called systematic sampling. It is also called as quasi random sampling. Say for example, in 100 persons, if we have 100 persons, we can take 5th person, then a 10th, then a 15th, 20th, 25th, 30th. Likewise, we are taking 5th person systematically and we are collecting the information from all these persons. ಇವ್ರು ಕೊಡ್ತಕ್ಕಂಥ ಮಾಹಿತಿ, ಈ 100 ಜನ ಕೊಡ್ತಕ್ಕಂಥ ಮಾಹಿತಿ ಸೇಮ್ ಇದೆ ಅಂತ ನಾವು ಅನ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್. ಇದಕ್ಕೆ ಇನ್ನೊಂದು ಹೆಸರು ಕ್ವಾಸಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ದೆನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಥವಾ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಲ್ಲಿ ಮೂರನೇದು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಸ್ಟ್ರಾಟಾ ಅಂದ್ರೆ
ಗ್ರೂಪ್ ಸಬ್ ಗ್ರೂಪ್ ಅಂತ. ಪಾಪ್ಯುಲೇಷನ್ is divided into a number of subgroups on the basis of homogeneous characteristics. ಒಂದೇ ತರ ಕ್ಯಾರೆಕ್ಟರ್ಸ್, the same characters which we can find, all those characterized units can be grouped into one particular group. Then from that particular group we will going to draw the information, we will going to collect the information. This is called stratified sampling. Strata means a group, a subgroup or a division. Take for example, in a particular area, if we want to collect the information, we can group males and females, and again we can make a group like managers and non-managers in a particular organization. Take for example, we can make in males we can make graduates and non-graduates, and also we can make in females kids and elders. Likewise we can make some subgroups, from that we can collect the information. So then it is called as stratified sampling. Then non-probability sampling methods, what I told, one it is probability sampling methods, another is non-probability sampling methods. What it means? It means all the units are not having equal chance to be selected as a sample. If all the units are having equal chance, it is called probability sampling technique. If all the units are not having being selected as a sample, then it is called non-probability sampling. ಅಂದ್ರೆ ಕೆಲವೊಂದನ್ನ ನಾವು ಮೊದಲೇ ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ನಾವು ಕನ್ಸಿಡರ್ ಮಾಡ್ಬಿಡ್ತೀವಿ, ನಮಗೆ ಗೊತ್ತಾಗುತ್ತೆ. ಬೈ ಹ್ಯಾವಿಂಗ್ ಸಮ್ ಬೇಸಿಸ್ ಕೆಲವೊಂದನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳಕ್ ಹೋಗ್ತೀವಿ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ನಾನ್ ಪ್ರಾಬಬಿಲಿಟಿ ಅಥವಾ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಂತ. ಅದರಲ್ಲಿ ದೇರ್ ಆರ್ ಸೋ ಮೆನಿ ಟೈಪ್ಸ್. ಒನ್ ಇಟ್ ಈಸ್ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್. ಕನ್ವೀನಿಯನ್ಸ್, ಯು ನೋ ಕನ್ವೀನಿಯನ್ಸ್ ಅಂದ್ರೆ ಏನು? ನಮ್ಮ ಅನುಕೂಲಕ್ಕೆ ತಕ್ಕಂತ ಮಾಡ್ಕೊಳ್ಳೋದು ಅಂತ. ಅಲ್ಲಿ ಏನ್ ಮಾಡ್ತೀವಿ? ಇನ್ ದಿಸ್ ಮೆಥಡ್, ಇನ್ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ದ ಸ್ಯಾಂಪಲ್ ಈಸ್ ಡ್ರಾನ್ ಫ್ರಮ್ ದ ಪಾರ್ಟ್ ಆಫ್ ದ ಪಾಪ್ಯುಲೇಷನ್ ವಿಚ್ ಈಸ್ ವೆರಿ ಕ್ಲೋಸ್ ಟು ಹ್ಯಾಂಡ್. ಟೇಕ್ ಫಾರ್ ಎಕ್ಸಾಂಪಲ್, ನಾನು ಚೆನ್ನಾಗಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ ಹತ್ರ ಒಂದು ಮಾಹಿತಿ ಕಲೆಕ್ಟ್ ಮಾಡಬೇಕು. ಹೆಂಗ್ ಚೆನ್ನಾಗಿ ಓದ್ತೀಯ ನೀನು? ಐ ವಾಂಟ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್ ಫ್ರಮ್ ದೋಸ್ ಸ್ಟೂಡೆಂಟ್ಸ್ ವಿಚ್ ಆರ್ ವೆರಿ ವೆರಿ ಗುಡ್ ಅಂಡ್ ವೆರಿ ವೆರಿ ಬ್ರಿಲಿಯಂಟ್. ದೇ ಆರ್ ಗೆಟಿಂಗ್ 500 marks and above. I want to ask the questions how they are getting good marks. Then I should not move towards the entire Karnataka. I'll go to the people who are very near to me and I'll ask the students, what is your marks? If he says 500, so then I'll collect the information from the students very near to me, and the same is implied to all the persons who got the marks more than 500 in the entire Karnataka in a particular subject, or maybe in SSLC or in POC or in degree. This is called convenience sampling. ನಮಗೆ ತುಂಬಾ ಹತ್ರ ಇರತಕ್ಕಂತ ಒಂದು ಮಾಹಿತಿಯನ್ನು ತಗೊಂಡು ಅದನ್ನೇ ಬೇರೆಯವ್ರಿಗೂ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ದೆನ್ ಇಟ್ ಈಸ್ ಕಾಲ್ಡ್ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್. ಪದನೇ ಹೇಳುತ್ತೆ. ಕನ್ವೀನಿಯನ್ಸ್ ಮೀನ್ಸ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳೋ ವಿಧಾನ. ದಿಸ್ ಇಸ್ ನಾನ್ ಪ್ರಾಬಬಿಲಿಟಿ. ನೋಡಿ, ಇಲ್ಲಿ ಏನ್ ಮಾಡ್ತೀವಿ ನಾವು? ಅನುಕೂಲಕ್ಕೆ ತಕ್ಕಂತೆ ಹತ್ರ ಇರೋರು ಮಾತ್ರ ಇನ್ಫಾರ್ಮೇಶನ್ ತಗೋತೀವಿ, ಬೇರೆಯವರು ಅವ್ರ ಅನಿಸಿಕೆ ಏನು ಅಂತ ಹೇಳೋದಕ್ಕೆ ಅವಕಾಶನೇ ಸಿಗಲಿಲ್ಲ. ದೇರ್ ಫಾರ್ ಇಟ್ ಈಸ್ ಕಾಲ್ಡ್ ನಾನ್ ಪ್ರಾಬಬಿಲಿಟಿ ಅಥವಾ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರೆದ್ವಿ. ದೆನ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಅಂತ. ದಿಸ್ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಮೆಥಡ್ ಆಫ್ ನಾನ್ ಪ್ರಾಬಬಿಲಿಟಿ ಮೆಥಡ್. ಏನ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಅಂದ್ರೆ? ಇಲ್ಲಿ ದ ರಿಸರ್ಚರ್ ಆರ್ ದ ಪರ್ಸನ್ ಹೂ ವಾಂಟ್ಸ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್, ಹೂ ಇಸ್ ಆಲ್ಸೋ ಕಾಲ್ಡ್ ಎಸ್ ಎನ್ಯುಮರೇಟರ್, ಆಲ್ಸೋ ಕಾಲ್ಡ್ ಎಸ್ ಇನ್ವೆಸ್ಟಿಗೇಟರ್. ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥ ಸಂಶೋಧನೆ ಮಾಡ್ತಕ್ಕಂಥವ್ರು ಅಥವಾ ಮಾಹಿತಿ ಕಲೆ ಮಾಡ್ತಕ್ಕಂಥವನು. ಸೊ ರಿಸರ್ಚರ್ ಸೆಲೆಕ್ಟ್ಸ್ ದ ಯೂನಿಟ್ಸ್ as sample based on their knowledge and their professional judgment. ವೃತ್ತಿಪರವಾಗಿ ನಾಲೆಡ್ಜ್ ಇರುತ್ತೆ. ಬೈ ಯೂಸಿಂಗ್ ದಟ್ ಪರ್ಟಿಕ್ಯುಲರ್ ನಾಲೆಡ್ಜ್, ಬೈ ಯೂಸಿಂಗ್ ದಟ್ ಪ್ರೊಫೆಷನಲ್ ಜಡ್ಜ್ಮೆಂಟ್, ಯೂನಿಟ್ಸ್ ಅನ್ನ, ಸ್ಯಾಂಪಲ್ ಯೂನಿಟ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅವರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ದೇರ್ ಫಾರ್ ಇಟ್ ಈಸ್ ಕಾಲ್ಡ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್. ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಇದು ಕರಿತೀವಿ ನಾವು. ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಈಸ್ ಆಲ್ಸೋ ಕಾಲ್ಡ್ as ಪರ್ಪಸಿವ್ ಸ್ಯಾಂಪ್ಲಿಂಗ್ and also called as deliberate sampling, and it is also called as directed sampling and also called as authoritative sampling. ಈ ಎಲ್ಲ ಪದಗಳಿಂದ ಕರಿತೀವಿ ನಾವು. ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್. ಮೂರನೇ ನೋಡಿದಾಗ ಕೋಟಾ ಸ್ಯಾಂಪ್ಲಿಂಗ್ ಅಂತ. ವಾಟ್ ಈಸ್ ಕೋಟಾ ಸ್ಯಾಂಪ್ಲಿಂಗ್? ಕೋಟಾ ಸ್ಯಾಂಪ್ಲಿಂಗ್ is that sampling where the first population is segmented into mutually exclusive groups. The judgment is used to select the unit from each segment based on specific proportion. ಇರ್ತಕ್ಕಂಥವೆಲ್ಲ ಕೂಡ ಒಂದಷ್ಟು ಸಬ್ ಗ್ರೂಪ್ಸ್ ಆಗಿ ಮಾಡ್ಬಿಡ್ತೀವಿ. ಆ ತರ ಮಾಡಿ we just divide the entire population into mutually exclusive subgroups, and again the judgment is used. By using our judgment and we select the units from each segment based on specified proportion. ಇಷ್ಟಿಷ್ಟು ಅಂತ ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ ನಾವಿಲ್ಲಿ.
Interviewer may be told to sample 100 females and 200 males between the age group of 20 to 30 years. ನೋಡಿ ಇಲ್ಲಿ the persons more than 20 years, less than 30 years, ಈ ಎರಡು ಏಜ್ ಮಧ್ಯೆ ಇರೋರು ಮಾತ್ರ ನಾವು ಗ್ರೂಪ್ ಮಾಡ್ಕೊಂಡ್ವಿ. ಅದರಲ್ಲಿ ಮತ್ತೆ ನಾವು ಮೇಲ್ಸ್ ಎಷ್ಟು 100, ಫಿಮೇಲ್ಸ್ ಎಷ್ಟು 200, ಇವ್ರ ಹತ್ರ ಮಾತ್ರ ಕಲೆಕ್ಟ್ ಮಾಡಿ ಅಂತ ಹೇಳಿದ್ವಿ ನಾವು. ಸೊ ದಿಸ್ ಇಸ್ ಕಾಲ್ಡ್ quota sampling. We are giving certain quotas to the particular sampling units on certain basis with certain proportion ಇಂತಿಷ್ಟು ಅಂತ. 20 ರಿಂದ 30 ವರ್ಷ ಇರೋರು 100 ಜನ ಗಂಡು ಮಕ್ಕಳು, 200 ಜನ ಹೆಂಗಸರ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. 30 ರಿಂದ 40 ಇರ್ತಕ್ಕಂಥವ್ರು 150 ಗಂಡಸರು 250 ಹೆಂಗಸರು. ಸೇ ಫಾರ್ ಎಕ್ಸಾಂಪಲ್ ಮೇಲ್ಸ್ 150, ಫಿಮೇಲ್ಸ್ 250 ಮೆಂಬರ್ಸ್ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಲೈಕ್ ವೈಸ್ ಸಬ್ ಗ್ರೂಪ್ಸ್ ಮಾಡ್ಕೊಂಡು ಕೋಟಾಸ್ ಕೊಡ್ತೀವಿ ಇಷ್ಟಿಷ್ಟೇ ಅಂತೇಳಿ. This is called quota sampling. Then another is snowball sampling. What is snowball sampling? ಇಲ್ಲಿ ರೇರ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. Where the information is very very rare to collect and very difficult to collect, there we use this technique, the non-probability sampling technique, to collect the information. It's a special method. It's a special method where the desired sampling characteristics are rare and difficult to locate. And it is limited to some extent. ಕೆಲವೊಂದ್ಸಲ ನಿರ್ದಿಷ್ಟವಾಗಿರ್ತಾರೆ ಆ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರು. ಎಕ್ಸಾಂಪಲ್ ನಾವು ತಗೊಂಡಿದ್ದೀವಿ, ಮನೆ ಇಲ್ಲದೆ ಇರ್ತಕ್ಕಂಥವ್ರನ್ನ ನಾವು ಇಂಟರ್ವ್ಯೂ ಮಾಡಬೇಕು ಯಾರ್ಯಾರಿದ್ದಾರೆ ಅಂತ. ಡು ಯು ಫೈಂಡ್ ದೆಮ್ ಹೂ ಆರ್ ಹೋಮ್ಲೆಸ್, ಸ್ಟಡಿಂಗ್ ದ ಹೋಮ್ಲೆಸ್, ಹೂ ಆರ್ ರಿಯಲಿ ಹೋಮ್ಲೆಸ್ ಪೀಪಲ್. ಯು ವಾಂಟ್ ಟು ಮೀಟ್ ದೆಮ್, ದೇ ಆರ್ ನಾಟ್ ಅವೈಲೇಬಲ್, ದೇ ಆರ್ ನಾಟ್ ಲೈಕ್ಲಿ ಟು ಫೈಂಡ್ ಎ ಲಿಸ್ಟ್ ಆಫ್ ಆಲ್ ದ ಹೋಮ್ಲೆಸ್ ಪೀಪಲ್. ಸೊ ವಿ ಹ್ಯಾವ್ ಟು ಫೈಂಡ್ ದೋಸ್ ಪೀಪಲ್ where we can go to one particular homeless person and we will ask him to give the person who is homeless, then we can collect the information from that person. This is another method. Therefore this is called snowball sampling. This is another method. Probability sampling methods and non-probability sampling methods na nodidvi. Probability sampling methods andre, so we know that each and every unit is having equal chance of being selected as sample unit. This is called probability sampling unit. Non-probability sampling unit is that each and every unit is not having equal chance. Few are having chance. They are called non-probability random sampling techniques. Dear students, probability ಮತ್ತೆ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಮೆಥಡ್ಸ್ ನ ಇಷ್ಟೊತ್ತು ನೋಡಿದ್ವಿ ನಾವು. ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.